ಅಕ್ಷತೃತೀಯ ದಿನದಂದು ತೆಂಗಿನಕಾಯಿಯನ್ನು ತಂದು ಲಕ್ಷ್ಮೀ ದೇವಿಯ ರೂಪವೆಂದು ಭಾವಿಸಿ ಪೂಜಾ ಕೊಠಡಿಯಲ್ಲಿಟ್ಟು ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಕಟಾಕ್ಷ ಚೆನ್ನಾಗಿರುತ್ತದೆ ಎನ್ನುತ್ತಾರೆ ವಾಸ್ತು ಪಂಡಿತರು. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸದಾ ಸಂಪತ್ತು ಇರುತ್ತದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳಿವೆ ಎಂದು ಹೇಳಲಾಗುತ್ತದೆ. ಮನೆಗೆ ಸೌಭಾಗ್ಯವನ್ನು ತರುವ ವಸ್ತುಗಳಲ್ಲಿ ತೆಂಗಿನಕಾಯಿಯು ಒಂದು. ಹಾಗಾಗಿ ಅಕ್ಷತೃತೀಯ ದಿನದಂದು ಪೂಜಾ ಕೋಣೆಯಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿದ ನಂತರ ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ಹಣವನ್ನು ಎಲ್ಲಿ ಇಡುತ್ತೀರೋ ಅಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ನೀವು ಬಹುಬೇಗ ಶ್ರೀಮಂತರಾಗಬಹುದು. ಅಲ್ಲದೆ ಮನಿ ಪ್ಲಾಂಟ್ ಅನ್ನು ಲಕ್ಷ್ಮೀ ದೇವಿಯ ಮೂರ್ತ ರೂಪವೆಂದು ಪರಿಗಣಿಸಲಾಗುತ್ತದೆ. ಅದೃಷ್ಟದ ಸಂಕೇತವಾಗಿ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನು ಬಳಸಲಾಗುತ್ತದೆ. ಆದ್ದರಿಂದ ನೀವು ಅಕ್ಷತೃತೀಯದಂದು ನಿಮ್ಮ ಮನೆಗೆ ಮನಿ ಪ್ಲಾಂಟ್ ಗಿಡವನ್ನು ತಂದರೆ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ಮನಿ ಪ್ಲಾಂಟ್ ಬೆಳೆಯುತ್ತದೆಯೋ ಅಷ್ಟು ನಿಮ್ಮ ಸಂಪತ್ತು ಚೆನ್ನಾಗಿ